ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತೇನೆ. ಅದು ನನ್ನ ಅಮ್ಮನಿಂದ ನಾನು ಕಲಿತಿದ್ದು. ನಾನು ಆವಾಗವಾಗ ಮಾಡ್ತಾ ಇರ್ತೇನೆ. ನಿಮಗೆ ಈ ಬ್ರೇಕ್ಫಾಸ್ಟ್ ಗೊತ್ತಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಹೆಸರು ಕೂಡ ಹೇಳಿ ಅದರದ್ದು. ರೈಸ್ ರಾತ್ರಿ ನೆನೆಸಿಟ್ಟು ಇವಾಗ ಗ್ರೈಂಡ್ ಮಾಡಿದ್ದೇನೆ. ದೋಸೆ ರೈಸ್ ಮತ್ತು ಇಡ್ಲಿ ರೈಸ್ ಮಿಕ್ಸ್ ಮಾಡಿದ್ದೇನೆ. ಮತ್ತು ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸ್ ಇದಿಷ್ಟು ಇದಕ್ಕೆ ಈಗ ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೇನೆ. ಸಾಲ್ಟ್ ಆದಮೇಲೆ ನಿಮಗೆ ಸ್ವೀಟ್ ಬೇಕಾದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಬೋದು. ನಮ್ಮನೇಲಿ ಸ್ವಲ್ಪ ಸ್ವೀಟ್ ಪ್ರಿಫರ್ ಮಾಡ್ತಾರೆ, ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತೇನೆ. ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ. ಇವಾಗ ಬ್ಯಾಟರ್ ರೆಡಿ ಆಯಿತು. ನಾವೀಗ ಒಂದು ಡೀಪ್ ಪ್ಯಾನ್ ತೊಗೋಬೇಕು. ನಾನಿಲ್ಲಿ ಐರನ್ ಪ್ಯಾನ್ ತೊಗೊಂಡಿದ್ದೇನೆ. ಸ್ವಲ್ಪ ಡೀಪ್ ಇದ್ದರೆ ಒಳ್ಳೆಯದು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ಒಡಿಬೇಕು, ಅದರ ಸೌಂಡ್ ಬರುತ್ತೆ ಅಲ್ವಾ. ಆಮೇಲೆ ಬ್ಯಾಡಗಿ ಚಿಲ್ಲಿ ಹಾಕಬೇಕು. ಈ ರೀತಿ ಬ್ಯಾಡಗಿ ಮೆಣಸು, ರೆಡ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಬೋದು, ಜಾಸ್ತಿ ಖಾರ ಬೇಡ ಅಂತ ಹೇಳಿ ನಾನು ಇಷ್ಟು ಹಾಕ್ತಿದ್ದೇನೆ. ಇಲ್ಲಿ ಇವಾಗ ಚಟಪಟ ಆಗ್ತಾ ಇದೆ. ಈಗ ಇದನ್ನು ಹಾಕ್ತೇನೆ. ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಅದಕ್ಕೆ ಬ್ಯಾಟರನ್ನು ಹಾಕೊಳ್ಳಿ. ದಪ್ಪನೇ ಇರಬೇಕು, ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಬಿಟ್ಟರೆ, ಲೋ ಫ್ಲೇಮಲ್ಲಿ 3 to 4 ಮಿನಿಟ್ಸ್ ಬಿಡೋದು. ಇವಾಗ ಒಂದು 4 ಮಿನಿಟ್ಸ್ ಆಯಿತು. ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಬೇಯದಿದ್ರೆ ಪರವಾಗಿಲ್ಲ, ಅದು ಪಲ್ಟಿ ಮಾಡುವಾಗ ಬೇಯ್ತದೆ. ಪಲ್ಟಿ ಮಾಡಿದೆ. ಇದು ನಾನು ತೆಗಿಸ್ತೇನೆ, ನಿಮಗೆ ತೋರಿಸ್ತೇನೆ ನೋಡಿ ಯಾವ ರೀತಿ ಇದೆ. ನೋಡಿ ಈ ರೀತಿ ಬರ್ತದೆ. ನೀವೊಮ್ಮೆ ಟ್ರೈ ಮಾಡಿ, ಸೂಪರ್ ಆಗಿರ್ತದೆ ಇದರ ಟೇಸ್ಟ್. ಇವರನ್ನು ನೋಡಿ ಅಂತೆ ಏನು ಮಾಡ್ತಿದ್ದಾರೆ. ನಾನಿವರಿಗೊಂದು ಕೆಲಸ ಕೊಟ್ಟಿದ್ದೇನೆ. ಇವತ್ತು ಬೆಳಿಗ್ಗೆ ನಾನು ಗ್ರೋಸರಿಯಿಂದ ಟೀ ಆರ್ಡರ್ ಮಾಡಿದ್ದೆ, ಟೀ ಪೌಡರ್. ಅವರು ನನಗೆ ಸಣ್ಣ ಸಣ್ಣ ಟೀ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಇದು ಡೈಲಿ ಓಪನ್ ಮಾಡಿ ಹಾಕುವ ಕೆಲಸ ಬೇಡ ಅಂತ ಹೇಳಿ ಇವರಿಗೆ ನಾನು ಓಪನ್ ಮಾಡಲಿಕ್ಕೆ ಕೆಲಸ ಕೊಟ್ಟಿದ್ದೇನೆ. ಹೇಗೂ ಫ್ರೀಯಾಗಿ ಮನೆಯಲ್ಲಿರೋದಲ್ವ. ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ಜಾಯ್ಸನ್ ಇಬ್ಬರು ಡ್ರಿಲ್ ಮಾಡ್ತಾ ಇದ್ದಾರೆ. ನಮ್ಮದು ಹಾಲಿದ್ದು ಸ್ವಲ್ಪ ಲುಕ್ ಚೇಂಜ್ ಮಾಡುವ ಅಂತ ಹೇಳಿ. ಮುಂಚೆ ಸೋಫಾ ಇದ್ದ ಪ್ಲೇಸಲ್ಲಿ ಇವಾಗ ಟಿ ವಿ ಹಾಕಿಬಿಟ್ಟು ಟಿ ವಿ ಇದ್ದ ಪ್ಲೇಸಿಗೆ ಸೋಫಾವನ್ನು ಶಿಫ್ಟ್ ಮಾಡುವ ಅಂತ ಅಂದ್ಕೊಂಡ್ವಿ. ಮತ್ತು ಮನೆಗೆ ಪೇಂಟ್ ಮಾಡೋದಿತ್ತು, ಅದು ನಾವು ಊರಿಗೆ ಹೋದಾಗ ಮಾಡಿಸುವ ಅಂತ ಹೇಳಿ ಇವಾಗ ಮಾಡಿಸ್ತಾ ಇಲ್ಲ. ಪೇಂಟ್ ಮಾಡಿದರೆ ನಮ್ಮ ಮನೇಲಿ ಮಕ್ಕಳಿಗೆ ಎಲರ್ಜಿ ಆಗಿಬಿಟ್ಟು ಕೋಲ್ಡ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಊರಲ್ಲಿದ್ದಾಗ ಪೇಂಟ್ ಮಾಡಿಸುವ ಅಂತ ಈ ಸಲ ನಾವು ಪೇಂಟ್ ಮಾಡಿಸ್ತಾ ಇಲ್ಲ. ಜಸ್ಟ್ ಇದರ ಟಿ ವಿ ಮತ್ತು ಸೋಫಾವನ್ನು ರೀಅರೇಂಜ್ ಮಾಡ್ತಿದ್ದೇವೆ ಅಷ್ಟೇ. 400 ಟಿವಿ ಫಿಕ್ಸ್ ಮಾಡಿದಾರಂತೆ. ಇದು 400 ಬಟ್ ನೋಡಿದ್ರೆ ಇದು ಫಸ್ಟ್ ತರ ಕಾಣ್ತದೆ. ಈಗ ಟಿವಿ ವಾಲಲ್ಲಿ ಇರ್ತದ ಅಥವಾ ಕೆಳಗೆ ನೆಲದ ಮೇಲೆ ಇರ್ತದ ನೋಡಬೇಕು. 50 ದಿರಮ್ ಇಲ್ಲ, ಇವಾಗ ವಾರ ಆಗ್ತಿದೆ ಅಲ್ಲ. ಇದು ನೋಡಿ ಲೆವೆಲಿಂಗ್ ನೋಡ್ಲಿಕ್ಕೆ ಒಂದು ಆ್ಯಪ್. ನೋಡೋಣ, ನಾನು ಸ್ವಲ್ಪ ಜೂಮ್ ಮಾಡ್ತೇನೆ. ತಲೆ ಇದು ಲೆವೆಲಿಂಗ್ ನೋಡಲಿಕ್ಕೆ ಆ್ಯಪ್ ನೋಡಿ. ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ ನೋಡಿ. ಪೈಪಲ್ಲಿ ನೀರು ಹಾಕಿ ಆಚೆ ಈಚೆ ಮಾಡಿ ಎಲ್ಲ, ಅದಕ್ಕೊಂದು 2 ಜನ ಬೇಕು ಹಿಡಿಲಿಕ್ಕೆ. ಎಲ್ಲ ಇಲ್ಲಿ ಟಿ ವಿ ಎಲ್ಲ ಫಿಕ್ಸ್ ಮಾಡಿ ಆಯಿತು. ಇವಾಗ ಹಾಲಿದ್ದು ವ್ಯೂ ಹೀಗಿದೆ. ಮುಂಚೆ ಹಾಲಿಗೆ ಬರಬೇಕಾದ್ರೆ ಫಸ್ಟ್ ಸೋಫಾ ಕಾಣಿಸ್ತಿತ್ತು, ಇವಾಗ ಈ ರೀತಿ ವ್ಯೂ ಇದೆ. ಇನ್ನೂ ಕೂಡ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಲಿಕ್ಕಿದೆ, ಎಕ್ಸ್ಟ್ರಾ ಎಲ್ಲ ಥಿಂಗ್ಸ್ ಹಾಕಲಿಕ್ಕಿದೆ. ಅದೆಲ್ಲ ಆದಮೇಲೆ ಹಾಲಿದ್ದೊಂದು ನಾನು ಡೀಟೇಲ್ಡ್ ಒಂದು ಟೂರ್ ಮಾಡ್ತೇನೆ. ಫಿಕ್ಸ್ ಮಾಡಕ್ಕೆ ಒಬ್ರು ಕಾರ್ಪೆಂಟರ್ ಕರೆದಿದ್ದೀವಿ. ಬರೀ ಒಂದು ಫಿಕ್ಸ್ ಮಾಡಕ್ಕೆ 50 ದಿರಮ್ ಅಂದ್ರೆ 1250 ರೂಪಾಯಿ ಆಯಿತು. ಅವ್ರ ಕಾರ್ಪೆಂಟರ್ 2 ಹೋಲ್ ಹಾಕ್ಬಿಟ್ಟು ಅಲ್ಲಿ ಬಿಟ್ಕೊಂಡವ್ರೆ. ಅವರೇ 50 ದಿರಮ್ ಅಂತೆ. ಊಟ ಮಾಡಿದ ತಕ್ಷಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕೆಲಸ ಮುಗಿಯಿತು.
ನೋಡಿ. ಮಾಡಿ ಮಾಡ್ಕೊಂಡಿದ್ದು. ಇದು ಊಟದ ಇದ್ರಲ್ಲಿ ಯಾವ್ದು ಉಪ್ಪಿನಕಾಯಲ್ಲಿ ಬಳಸಿದ್ರು ಕೊಟ್ಟದ್ದು ಬಿರಿಯಾನಿ ಕೊಟ್ಟಾಗ ಮಾಡ್ತಿದ್ದಾರೆ. ಅದಕ್ಕೆ ಚಾಗೆ ಈಗ ಟೈಮ್ ಆಯ್ತು, ಚಾ ಉಪ್ಪಿನಕಾಯಿ ಕೊಟ್ಟಿದ್ದಕ್ಕೆ ಮಲ್ಕೊಂಡಿದ್ದಾರೆ. ಇನ್ನು ಚಿಕನ್ ಕೊಟ್ಟಿದ್ರೆ ಹೋಗ್ತಿದ್ರು. ಈಗ ನೋಡಿ ಈಗ ಟೈಮಿಂಗ್ ಕಾಣುದುಂಟು. 50 ದಿರಮ್ ಹೋಗಿದೆ, ಇಲ್ಲ ಈಗ 50 ದಿರಮ್ ಇದರಲ್ಲೇ ಚಾದಲ್ಲಿ ಅಡ್ಜಸ್ಟ್ ಮಾಡೋದು ನೋಡಿ. ಒಂದು ಚಾ ಮಾಡ್ತಿದ್ದಾಗ ಬೇಗ ಒಂದು 3 ಗಂಟೆಗೆ ಹೋಗಿದ್ದ. ಶುಂಠಿ ಚಾ ರೆಡಿಯಾಗಿದೆ, ನಿಲ್ಲು ತೋರಿಸ್ತೇನೆ. ಹಾಂ ಏಡನಿಗೆ ಜ್ಯೂಸು, ಟೇಕ್ ಇಟ್ ಆನ್ ಫಾರ್ ಯು ಜ್ಯೂಸ್ ಫಾರ್ ಅಸ್ ಟೀ. ಓಕೆ, ಅವನು ಚಹಾ ಕುಡಿಯುವುದಿಲ್ಲ, ನಮಗಿಷ್ಟು ಜನರಿಗೆ ಚಹಾ ವೆಯ್ಟ್ ಮಾಡ್ತಾ ಇದ್ದಾರೆ ನನ್ನ ತಮ್ಮನ. 500 ರೂಪಾಯಿ ಸಿಕ್ಕಿದ್ದು ನನಗೆ ಇವತ್ತು. ಇವತ್ತು ನಮ್ಮದು ಕೆಲಸ ಎಲ್ಲ ಆಗಿ ಟೀ ಎಲ್ಲ ಕುಡ್ದಾದ್ಮೇಲೆ ನಮ್ಮ ಮಕ್ಕಳದ್ದು ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಅವರು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ, ಅಲ್ಲಿ ಕಲಿತ ಒಂದು ಸಾಂಗಿಗೆ ಇಲ್ಲಿ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ನಾನಿವತ್ತು ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಜೆಷನನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇವತ್ತು ನಾನೊಂದು ನಿಮಗೆ ಬ್ರೇಕ್ಫಾಸ್ಟ್ ತೋರಿಸಿದೆ ಅಲ್ವಾ, ಆ ಬ್ರೇಕ್ಫಾಸ್ಟ್ ನೀವು ಕೂಡ ನಿಮ್ಮ ಊರಲ್ಲಿ ಮಾಡ್ತಾಯಿದ್ರೆ ಅದಕ್ಕೆ ನೀವು ಏನಂತ ಕರಿತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ಹೇಳಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.